ಕೊರೋನಾ ಮಹಾಮಾರಿಗೆ ಬೆಳಗಾವಿಯಲ್ಲಿ ಮೊದಲ ಬಲಿ ಆಯ್ತಾ ಅನ್ನುವಂಥ ಪ್ರಶ್ನೆ. ನಿನ್ನೆ ಅಷ್ಟೇ ಕೋವಿಡ್ ಪರೀಕ್ಷೆಯಲ್ಲಿ ಪಾಸಿಟಿವ್ ಇದ್ದಿದ್ದು ದೃಢ ಆಗಿತ್ತು. ತಡರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ 70 ವರ್ಷದ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಕೋವಿಡ್ ನಿಯಮಾವಳಿ ಪ್ರಕಾರ ರಾತ್ರಿ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ. ಹೀಗಾಗಿ ಇದನ್ನು ಮೊದಲ ಬಲಿ ಅನ್ನಲಾಗ್ತಾ ಇದೆ ಅನ್ನೋದು ಮಾಹಿತಿ. ರಾಜ್ಯಾದ್ಯಂತ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲೊಂದು ಇಲ್ಲೊಂದು ಡೆತ್ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅದು ವಯಸ್ಸಾದವರೇ ಈ ಸಲ ಕೂಡ ಸಾವನ್ನಪ್ತಾ ಇರೋದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಕೋವಿಡ್ ಪಾಸಿಟಿವ್ ಟೆಸ್ಟ್ ಮಾಡಿಸಿದಾಗ ನಿನ್ನೆ ಅದರಲ್ಲಿ ಪಾಸಿಟಿವ್ ಆಗಿತ್ತಂತೆ. ರಾತ್ರಿ ಬೆಳಗಾಗೋಷ್ಟೊತ್ತಿಗೆ ವೃದ್ಧರೊಬ್ಬರು 70 ವರ್ಷ ವಯಸ್ಸಾಗಿತ್ತು, ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ವೀಕ್ ಇಮ್ಯೂನ್ ಸಿಸ್ಟಮ್ ಇರೋರು ಎಚ್ಚರದಿಂದ ಇರಬೇಕು ಅನ್ನೋದನ್ನು ಮತ್ತೆ ಮತ್ತೆ ಇಂಥ ಪ್ರಕರಣಗಳು ತೋರಿಸ್ತಾ ಇದೆ. ಅವ್ರಿಗೇನಾದರೂ ಕೋಮಾರ್ಬಿಡ್ ಕಂಡೀಷನ್ ಇತ್ತಾ, ಒಂದಕ್ಕಿಂತ ಹೆಚ್ಚು ಆರೋಗ್ಯ ಸಮಸ್ಯೆಗಳಿತ್ತಾ, ಅದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಇಲ್ಲ. ಬಟ್ ಕೋವಿಡ್ ರೂಲ್ಸ್ ಪ್ರಕಾರ ರಾತ್ರಿಯೇ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಿಬಿಟ್ಟಿದ್ದಾರೆ ಕುಟುಂಬಸ್ಥರು ಅನ್ನೋದು ಗೊತ್ತಾಗ್ತಾ ಇದೆ.